ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಕೌರವರ ಸಭೆಯಲ್ಲಿ ಪಾಂಡವರನ್ನು ಹುಡುಕುವಂತ ವಿಷಯದಲ್ಲಿ ಮಾತುಕತೆ, ಮತ್ತೆ ವಿರಾಟ ನಗರದ ಮೇಲೆ ಆಕ್ರಮಣ ಮಾಡೋದಕ್ಕೆ ನಿಶ್ಚಯ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೆಲವು ಸೈನಿಕರೆಲ್ಲ ಬಂದು ಹೇಳ್ತಾರೆ, ನಾವು ಎಷ್ಟು ಹುಡುಕಿದ್ರು ಅವರೆಲ್ಲ ಸಿಗ್ತಾ ಇಲ್ಲ. ಆದರೆ ವಿರಾಟ ನಗರದಲ್ಲಿ ಕೀಚಕ ಮತ್ತೆ ಅವನ ಸೋದರರು ಎಲ್ಲರೂ ಕೂಡ ಗಂಧರ್ವರ ಕೈಯಿಂದ ಸತ್ತು ಹೋಗಿದ್ದಾರೆ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, 13ನೇ ವರ್ಷ ಮುಗಿಯೋದಕ್ಕೆ ಕೆಲವೇ ದಿನ ಇದೆ. ಪಾಂಡವರೇನಾದರೂ ಅದನ್ನು ಮುಗಿಸ್ಕೊಂಡು ಬಂದ್ಬಿಟ್ರು ಅಂತಂದ್ರೆ ನಮಗಂತೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಬೇಗ ಅವರನ್ನ ಹುಡುಕಿ ಅಂತನ್ಬಿಟ್ಟು ಹೇಳ್ತಾನೆ. ಇದನ್ನ ಕೇಳಿ ಕರ್ಣ ಹೇಳ್ತಾನೆ, ಭರತನಂದನನೇ, ಹಾಗಾದ್ರೆ ಶೀಘ್ರವಾಗಿ ಬೇರೆ ಕಾರ್ಯಕುಶಲರಾದಂತಹ, ಅಂದ್ರೆ ಕೆಲಸ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಇರ್ತಾರಲ್ಲ, ಗೂಢಾಚಾರಿಕೆ ಕೆಲಸ ಮಾಡೋದ್ರಲ್ಲಿ, ಅಂತಹ ಚಾಣಾಕ್ಷರನ್ನ ನೀನು ಕಳಿಸ್ಬೇಕು. ಅವರು ಗುಪ್ತ ರೂಪದಲ್ಲಿ ಧನಧಾನ್ಯಪೂರ್ಣವಾದ ಮತ್ತೆ ಜನಕಿರಣ ಅಂದ್ರೆ ಜನರಿಂದ ತುಂಬಿರ್ತಾರಲ್ಲ ಅಂತ ದೇಶಗಳಿಗೆ ಹೋಗ್ಲಿ. ಆಮೇಲೆ ಅವರು ಸುರಮ್ಯವಾದಂತಹ ಸಭೆಗಳಲ್ಲಿ, ಸಿದ್ಧ ಮಹಾತ್ಮರ ಆಶ್ರಮಗಳಲ್ಲಿ, ರಾಜ್ಯದ ನಗರಗಳಲ್ಲಿ, ತೀರ್ಥಗಳಲ್ಲಿ ಮತ್ತೆ ಗುಹೆಗಳಲ್ಲಿ ಅಲ್ಲಿನ ನಿವಾಸಿಗಳ ಜೊತೆ ಬಹಳ ವಿನೀತ ಶಬ್ದಗಳಿಂದ ಯುಕ್ತಿಪೂರ್ವಕವಾಗಿ ಕೇಳಿ ಅವರ ಬಗ್ಗೆ ತಿಳ್ಕೊಳ್ಳಿ. ಅಂತಂದ್ರೆ ಅದರಲ್ಲೇ ಎಕ್ಸ್ಪರ್ಟ್ಸ್ ಇರ್ತಾರಲ್ವಾ ಗೂಢಾಚಾರಿಕೆ ಮಾಡೋದ್ರಲ್ಲಿ, ಅಂಥವರನ್ನ ಕಳಿಸು. ಎಲ್ಲಿ ಗುಂಪಾಗಿ ಜನಗಳೆಲ್ಲ ಇರ್ತಾರೋ, ದೇವಸ್ಥಾನಗಳು, ಮಠಗಳು, ಆಮೇಲೆ ಗುಹೆಗಳು, ತೀರ್ಥಗಳು, ಇಂಥ ಕಡೆ ಎಲ್ಲ ಕಳಿಸ್ಬಿಟ್ಟು ಜನಗಳ ಹತ್ರ ಚೆನ್ನಾಗಿ ಮಾತಾಡಿ ಅವರಿಂದ ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ದುಶ್ಯಾಸನ ಕೂಡ ಹೇಳ್ತಾನೆ, ರಾಜನೇ, ಯಾವ ದೂತರ ಮೇಲೆ ವಿಶೇಷ ನಂಬಿಕೆ ಇದೆಯೋ ನಿಮಗೆ, ಅವರು ಮಾರ್ಗವ್ಯಯವನ್ನ ತಗೊಂಡು, ಅಂದ್ರೆ ಏನು, ಅವರು ಬೇಗನೂ ಹೋಗಬೇಕು ಮತ್ತೆ ಪಾಂಡವರನ್ನ ಹುಡುಕ್ಬೇಕು, ಆ ರೀತಿ ಇರುವಂತಹ ಕೆಲವು ದೂತರನ್ನ ಕಳಿಸಿ. ಕರ್ಣ ಏನೆಲ್ಲ ಹೇಳದ್ನೋ ಇಷ್ಟೊತ್ತು ಅದೆಲ್ಲ ನನಗೆ ಸರಿ ಅನ್ನಿಸ್ತಾ ಇದೆ, ಅವನು ಹೇಳೋದ್ ಥರ ನಾವು ಮಾಡಿದ್ರೇನೆ ಸರಿ ಅಂತನ್ಬಿಟ್ಟು ಹೇಳ್ತಾರೆ. ಆಗ ತತ್ಪಾತ್ರದರ್ಶಿಗಳಾದಂತಹ ಪರಮ ಪರಾಕ್ರಮಿ ದ್ರೋಣಾಚಾರ್ಯರು ಹೇಳ್ತಾರೆ, ನೋಡಿ, ಪಾಂಡವರು ಶೂರವೀರರು, ವಿದ್ವಾಂಸರು, ಬುದ್ಧಿವಂತರು, ಜಿತೇಂದ್ರಿಯರು, ಧರ್ಮಜ್ಞರು, ಕೃತಜ್ಞರು, ಮತ್ತೆ ತಮ್ಮ ದೊಡ್ಡ ಅಣ್ಣನಾದಂತಹ ಧರ್ಮರಾಜನ ಆಜ್ಞೆಯಂತೆ ನಡೆಯುವಂಥವ್ರು. ಈ ರೀತಿಯ ಮಹಾಪುರುಷರು ನಷ್ಟ ಆಗೋದಿಲ್ಲ ಯಾವತ್ತೂ, ಮತ್ತೆ ಯಾರಿಂದಲೂ ಕೂಡ ತಿರಸ್ಕೃತರಾಗೋದಿಲ್ಲ. ಅದರಲ್ಲೂ ಕೂಡ ಧರ್ಮರಾಜನಾದರೂ ಬಹಳ ಶುದ್ಧ ಚಿತ್ತ ಇರುವಂಥವನು, ಅಂದ್ರೆ ಅವನ ಒಂದು ಚಿತ್ತ ಇದೆಯಲ್ಲ ಅದು ಬಹಳ ಶುದ್ಧವಾಗಿರುವಂಥದ್ದು, ಮತ್ತೆ ಗುಣವಂತ, ಅವನು ಸತ್ಯವಂತ, ನೀತಿವಂತ, ಪವಿತ್ರಾತ್ಮ, ಮತ್ತೆ ತೇಜಸ್ವಿ ಕೂಡ ಆಗಿದ್ದಾನೆ. ಅವರನ್ನ ಕಣ್ಣಿನಿಂದ ನೋಡಿದ ಮೇಲೂ ಕೂಡ ಅವರನ್ನ ಯಾರು ಗುರುತು ಹಿಡಿಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ವಿಷಯದ ಮೇಲೆ ಗಮನ ಇಟ್ಕೊಂಡೆ ಅಂತಂದ್ರೆ ಏನು, ಅವರನ್ನ ನೋಡಿದ್ರು ಗುರುತು ಹಿಡಿಯೋಕ್ಕಾಗಲ್ಲ, ಅಷ್ಟು ಧರ್ಮಾತ್ಮರವರು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರಲ್ಲ, ಧರ್ಮವನ್ನ ರಕ್ಷಣೆ ಮಾಡೋರಿಗೆ ಧರ್ಮನೇ ರಕ್ಷಣೆ ಕೊಡುತ್ತೆ. ಅದಕ್ಕೆ ನಾವು ಬ್ರಾಹ್ಮಣ, ಸೇವಕ, ಸಿದ್ಧ ಪುರುಷರು ಅಥವಾ ಬೇರೆ ಜನರು ಯಾರು ಅವರನ್ನ ಗುರುತಿಸ್ತಾರೋ ಅಂಥವರಿಂದ ಹುಡುಕಿಸ್ಬೇಕು. ಈಗ ಕರ್ಣ ಏನು ಹೇಳ್ದ, ಒಳ್ಳೆ ದೂತರನ್ನ, ಅಂತಂದ್ರೆ ಅವರು ಗೂಢಾಚಾರಿಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರಲ್ಲ ಅಂಥವ್ರನ್ನ ಕಳಿಸಿ ಹುಡುಕಿಸ್ಬೇಕು ಅಂತಂದಾಗ ಅವ್ರ ಕಣ್ಣಿಗೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಯಾರು ಸಿದ್ಧ ಪುರುಷರಾಗಿರ್ತಾರೋ, ಬ್ರಾಹ್ಮಣರು, ಸೇವಕರಾಗಿರ್ತಾರೋ, ಅಂದರೆ ಅವ್ರಿಗೊಂದು ದೃಷ್ಟಿ ಇರುತ್ತೆ ನೋಡೋದು, ಅಂಥವ್ರ ಕೈಯಲ್ಲಿ ಹುಡುಕಿಸ್ಬೇಕೆ ಹೊರತು ಇಂಥ ಗೂಢಾಚಾರಿಕೆ ಮಾಡೋರನ್ನ ಕಳಿಸಿದ್ರೆ ಅವ್ರನ್ನ ಹುಡುಕಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಭರತ ವಂಶಿಗಳ ಪಿತಾಮಹ, ದೇಶ ಕಾಲದ ನಾಥ, ಮತ್ತೆ ಸಮಸ್ತ ಧರ್ಮಗಳನ್ನು ತಿಳ್ಕೊಂಡಿರುವಂತಹ ಭೀಷ್ಮ ಕೌರವರ ಹಿತಕ್ಕೋಸ್ಕರ ಹೇಳ್ತಾನೆ, ಭರತನಂದನನೇ, ಪಾಂಡವರ ವಿಷಯದಲ್ಲಿ ನನ್ನ ವಿಚಾರ ಏನಿದೆಯೋ ಅದನ್ನು ಹೇಳ್ತೀನಪ್ಪ. ಯಾರು ನೀತಿವಂತ ಪುರುಷನಾಗಿರ್ತಾನೋ ಅವರ ನೀತಿಯನ್ನ ಅನೀತಿ ಪರಾಯಣರಾದಂತಹ ಜನರು ಸೋಲ್ಸೋದಕ್ಕಾಗೋದಿಲ್ಲ. ಆ ಪಾಂಡವರ ವಿಷಯದಲ್ಲಿ ವಿಚಾರ ಮಾಡಿ ನಾವು ಈ ಸಂದರ್ಭದಲ್ಲಿ ಏನು ಮಾಡಬಹುದೋ ಅದನ್ನ ನಾನು ನನ್ನ ಬುದ್ಧಿಯ ಅನುಸಾರವಾಗಿ ಹೇಳ್ತೀನಿ. ಕರ್ಣ ತನಗೇನು ಅನ್ಸುತ್ತೋ ಅದನ್ನು ಹೇಳ್ದ, ದ್ರೋಣಾಚಾರ್ಯರು ಆ ಆಚಾರ್ಯರು ಅವ್ರಿಗೇನು ಅನ್ಸುತ್ತೋ ಅದನ್ನು ಹೇಳಿದ್ರು. ಈಗ ನನ್ನ ಬುದ್ಧಿಗೆ ಅನುಸಾರವಾಗಿ ನಾನು ಹೇಳ್ತೀನಿ. ದ್ವೇಷವಶನಾಗಿ ಯಾವುದೇ ಮಾತನ್ನ ಹೇಳೋದಿಲ್ಲ. ಅಂದ್ರೆ ಇಲ್ಲಿ ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ ಅಥವಾ ನಿನ್ನ ಮೇಲೆ ದ್ವೇಷದ ಕಾರಣದಿಂದ ಹೇಳ್ತಾ ಇದ್ದೀನಿ ಅಂತ ನೀನು ತಿಳ್ಕೋಬೇಡ. ಯುಧಿಷ್ಠಿರನ ನೀತಿ ಏನಿದೆಯೋ ಅದನ್ನು ನನ್ನಂತಹ ಪುರುಷ ಯಾವತ್ತೂ ನಿಂದಿಸಬಾರದು. ಅವನು ಅದನ್ನ ಒಳ್ಳೆ ನೀತಿ ಅಂತಾನೆ ನಾವು ಹೇಳಬೇಕು. ಅನೀತಿ ಅಂತ ಹೇಳೋದು ಯಾವ ರೀತಿಯಿಂದನೂ ಸರಿಯಲ್ಲ. ರಾಜ ಯುಧಿಷ್ಠಿರ ಯಾವ ನಗರ ಅಥವಾ ರಾಷ್ಟ್ರದಲ್ಲಿ ಇರ್ತಾನೋ ಅಲ್ಲಿನ ಜನತೆ ಕೂಡ ದಾನಶೀಲ,
ಪ್ರಿಯವಾದಿಗಳು, ಜಿತೇಂದ್ರಿಯರು ಮತ್ತು ಲಜ್ಜಾಶೀಲರಾಗಿರ್ತಾರೆ. ಅಂದರೆ ರಾಜ ಯುಧಿಷ್ಠಿರ ಎಂಥವನು ಅಂತಂದರೆ ಒಳ್ಳೆ ಕ್ವಾಲಿಟೀಸ್ ಇರುವಂಥವನು. ಅವನು ಎಲ್ಲಿರ್ತಾನೆ, ಒಳ್ಳೆ ಜನರಿರೋ ಕಡೆನೇ ಅವನು ಹೋಗಿರೋದು, ಅಥವಾ ಇವನು ಹೋಗಿದ್ದಾಗ ಅಲ್ಲಿನ ಜನತೆ ಕೂಡ ಇಂಥ ಒಳ್ಳೊಳ್ಳೆ ಗುಣಗಳಿರುವಂಥವ್ರೇ ಆಗಿರ್ತಾರೆ. ಅವ್ರು ಎಲ್ಲಿರ್ತಾರಂದರೆ ಅಲ್ಲಿಂದ ಜನರು ಪ್ರಿಯವಾದಿಗಳು, ಸಂಯಮಿಗಳು, ಸತ್ಯಪರಾಯಣರು ಮತ್ತು ಹೃಷ್ಟಪುಷ್ಟರಾಗಿರ್ತಾರೆ, ಪವಿತ್ರರಾಗಿರ್ತಾರೆ ಮತ್ತು ಕಾರ್ಯಕುಶಲರಾಗಿರ್ತಾರೆ. ಎಲ್ಲಿ ಅವರ ಸ್ಥಿತಿ ಇರುತ್ತೋ ಅಲ್ಲಿನ ಮನುಷ್ಯರು ಯಾವಾಗಲೂ ತಾವೇ ಧರ್ಮದಲ್ಲಿ ತತ್ಪರರಾಗಿರ್ತಾರೆ. ನೋಡಿ, ಇದೆಲ್ಲ ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಆ ಜನರು ಹೇಗಿರ್ತಾರೋ ಅವ್ರ ಅಕ್ಕಪಕ್ಕದಲ್ಲಿರೋರೆಲ್ಲನೂ ಅದೇ ರೀತಿ ಚೇಂಜ್ ಆಗಿಬಿಡ್ತಾರೆ ಅಂತಾರಲ್ಲ, ಅಂದರೆ ಇವ್ರಿಗಷ್ಟು ಪವರ್ ಇರುತ್ತೆ. ಸೊ ಧರ್ಮರಾಜ ಎಲ್ಲಿರ್ತಾನೋ ಅಲ್ಲಿ ಇಂಥವರೇ ಇರ್ತಾರೆ. ಮತ್ತು ಅವ್ರ ಗುಣಗಳಲ್ಲಿ ದೋಷದ ಆರೋಪಣೆ ಮಾಡುವಂಥವ್ರು, ಈರ್ಷಾಳುಗಳು, ಅಭಿಮಾನಿ ಅಂದರೆ ಅಹಂಕಾರಿಗಳು, ಮತ್ತು ಮತ್ಸರ ಅಂದರೆ ಹೊಟ್ಟೆ ಕಿಚ್ಚುಪಡುವಂಥವ್ರು ಆಗಿರೋದಿಲ್ಲ. ಅಲ್ಲಿ ಸದಾ ವೇದ ಧ್ವನಿಯಾಗಿರುತ್ತೆ. ಯಜ್ಞಗಳಲ್ಲಿ ಪೂರ್ಣ ಆಹುತಿಗಳನ್ನು ಕೊಡ್ತಾ ಇರಬಹುದು. ಅಂದರೆ ಇಂಥ ಒಳ್ಳೊಳ್ಳೆ ಕೆಲಸಗಳು ನಡೆಯುವಂಥ ಜಾಗ ಅದು. ಆ ರೀತಿಯ ಜಾಗದಲ್ಲಿ ಅವರು ಇರ್ತಾರೆ. ಮತ್ತು ದೊಡ್ಡ ದೊಡ್ಡ ದಕ್ಷಿಣೆಗಳ ಬಹಳಷ್ಟು ಯಜ್ಞಗಳಾಗ್ತಾ ಇರ್ಬೋದು. ಅಲ್ಲಿ ಮೇಘಗಳು ನಿಶ್ಚಯವಾಗಿಯೂ ಕೂಡ ಸರಿಯಾದ ಮಳೆಯನ್ನು ಸುರಿಸ್ತಾ ಇರ್ಬೋದು. ಮತ್ತು ಅಲ್ಲಿನ ಭೂಮಿ, ಧನ, ಧಾನ್ಯ ಎಲ್ಲ ರೀತಿಯ ಆತಂಕಗಳಿಂದ ಶೂನ್ಯವಾಗಿರುತ್ತೆ. ಅಂದರೆ ಇವರಿರೋ ಜಾಗ ಯಾವ ರೀತಿ ಇರ್ಬೋದು ಅಂತ ಅವ್ರು ಗೆಸ್ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲಿ ಆನಂದದಾಯಿ ಆಗಿರುವಂತಹ ಗಾಳಿ ಬೀಸ್ತಾ ಇರತ್ತೆ. ಧರ್ಮದ ಸ್ವರೂಪ ಪಾಖಂಡಿ ಶೂನ್ಯವಾಗಿರುತ್ತೆ. ಮತ್ತು ಯಾವುದೇ ರೀತಿಯ ಭಯ ಇರೋದಿಲ್ಲ. ಆ ಸ್ಥಳದಲ್ಲಿ ಗೋವುಗಳು ಹೆಚ್ಚಾಗಿರುತ್ತೆ. ಮತ್ತು ಅವು ನಿಶಕ್ತಿಯಿಂದ ಇರದೆ, ಅವು ದುರ್ಬಲವಾಗಿರದೆ ಬಹಳ ಹೃಷ್ಟಪುಷ್ಟವಾಗಿರುತ್ತೆ. ಅವುಗಳ ಹಾಲು, ಮೊಸರು ಮತ್ತು ತುಪ್ಪ ಕೂಡ ಬಹಳ ಸ್ವಾದಿಷ್ಟವಾಗಿರುತ್ತೆ ಮತ್ತು ಗುಣಕಾರಕವಾಗಿರುತ್ತೆ. ನೋಡಿ, ಯಾವಾಗ ಒಳ್ಳೆ ಜನರು ಇರ್ತಾರೋ ಪಾಸಿಟಿವಿಟಿ ಎಲ್ಲ ಕಡೆನೂ ಇರುತ್ತೆ. ಆಗ ಆ ಪ್ರಕೃತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿರುವಂಥ ಪಶು ಪಕ್ಷಿಗಳು, ಗಿಡ ಮರಗಳು ಎಲ್ಲವೂ ಕೂಡ ತುಂಬ ಫಲವತ್ತಾಗಿರುತ್ತೆ, ತುಂಬ ಚೆನ್ನಾಗಿ ಬೆಳೆದಿರುತ್ತೆ, ಹೃಷ್ಟಪುಷ್ಟವಾಗಿರುತ್ತೆ. ಆಮೇಲೆ ಫಲವತ್ತಾದಂತಹ ಹಣ್ಣು ಹಂಪಲಗಳನ್ನು ಕೊಡುತ್ತೆ, ಗೋವುಗಳ ಹಾಲು ಮೊಸರುಗಳನ್ನು ಕೊಡುತ್ತೆ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಅವರು ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.